ನಾವು ಮಾಡಿದ ಕೆಲ ತಪ್ಪುಗಳಿಂದ ವಿಪಕ್ಷ ಸ್ಥಾನದಲ್ಲಿ ಕೂರುವಂತಾಯಿತು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ವತಿಯಿಂದ ನಡೆದಂತಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದು, ಕಾಂಗ್ರೆಸ್ಗೆ ಬಹುಮತ ಬಂದಿದೆ, ಆದರೆ ಯಾವ ಜಿಲ್ಲೆಯಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ಅಧಿಕಾರಕ್ಕೆ ಬಂದ ಕೆಲವು ದಿನಗಳಲ್ಲಿ ಜನರ ವಿಶ್ವಾಸವನ್ನ ಕಳ್ಕೊಂಡಿದೆ ಅಂತ ಹೇಳಿದರು. ರಾಜ್ಯದ ಅಧ್ಯಕ್ಷ ಆದಮೇಲೆ ನಾನು ಕೂಡ ರಾಜ್ಯದಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ನಿಜ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ನಮ್ಮ ತಪ್ಪಿನಿಂದಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಸಹ ಕೆಲವು ನಮ್ಮ ತಪ್ಪುಗಳಿಂದಾಗಿ ನಾವು ಅಧಿಕಾರದಿಂದ ದೂರ ಉಳಿದಿದ್ದೇವೆ, ದೂರ ಪಕ್ಷದಲ್ಲಿ ಕೂತಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸ್ಪಷ್ಟ ಬಹುಮತ ಬಂದಿದೆ. ರಾಜ್ಯದಲ್ಲಿ 50% ಸರ್ಕಾರ ಇದೆ ಅಂತ ಮಾಜಿ ಶಾಸಕ ಶಿವರಾಮ್ ಹೇಳಿದ್ದಾರೆ. ಜನರ ಕಿವಿ ಮೇಲೆ ಹೂ ಇಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಸೀಸಾದ ಇನ್ಕಮ್ ಟ್ಯಾಕ್ಸ್ ಹಣವನ್ನ ಸ್ವಾಗತಿಸಬೇಕಿತ್ತು, ಆದರೆ ಸಿಎಂ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದೆ ಅಂತಾರೆ. ಹಾಗಾದ್ರೆ ಅದು ಅವರ ಹಣ ಅಂತ ತಾನೇ ಅಂತ ಪ್ರಶ್ನೆ ಮಾಡಿದ್ರು. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 50% ಕಮಿಷನ್ ಹೊಡ್ತಾ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿ ಗಣಸಿ ಶಿವರಾಮ್ ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತನ್ನ ಹೇಳ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮುಖಂಡ ಹೇಳ್ತಾ ಇಲ್ಲ. ಆ ಪಕ್ಷದ ಒಬ್ಬ ಹಿರಿಯ ಮುಖಂಡ ಇವತ್ತು ಹೇಳ್ತಾ ಇದ್ದಾನೆ 50% ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಂತೇಳಿ. ಇದಕ್ಕಂತೆ ಪುರಾವೆ ನಿಮ್ಗೆ ಬೇಕಾ? ಇತ್ತೀಚೆಗೆ ಕಳೆದ ತಿಂಗಳು ನಡೆದಂಥ ಇನ್ಕಮ್ ಟ್ಯಾಕ್ಸ್ ರೈಡ್ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 150-200 ಕೋಟಿ ಹಣ ಸೀಸ್ ಆಯ್ತು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಸೀಸ್ ಮಾಡಿದ್ರು. ರಾಜ್ಯದಲ್ಲಿ ಇದೊಂದು ಪಾಪರ್ ಸರ್ಕಾರ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ವತಿಯಿಂದ ನಡೆದಂತಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದು, ಡೆಲ್ಲಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾರಂತೆ. ಸಂಸದ ಡಿಕೆ ಸುರೇಶ್ ದೇಶವನ್ನ ಒಡೆಯುವಂತಹ ಮಾತನಾಡ್ತಾರೆ. ಕಾಂಗ್ರೆಸ್ನವರಿಗೆ ದುಡ್ಡು ಹೊಡೆಯೋದಕ್ಕೆ ನಾಟಕ ಆಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ದುಡ್ಡು ಕಳಿಸೋದಕ್ಕೆ ಖರ್ಗೆ ಕೂಡ ಚೀಮಾರಿ ಹಾಕಿದ್ದಾರೆ. ಈ ವಿಷಯವನ್ನ ವಿಷಯಾಂತರ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ರು. ಡೆಲ್ಲಿಗೆ ಹೋಗಿ ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಡೆಲ್ಲಿಗೆ ಹೋಗಿ ಮೋದಿಯವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್, ಆ ಬ್ರದರ್ ಅಲ್ಲ. ಯಾವ ಬ್ರದರು? ಮಂಗಳೂರಲ್ಲಿ ಕುಕ್ಕರ್ ಬ್ರಾಮ್ ಬ್ರದರ್ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ. ಯಾರು ಬಾಂಬ್ ಹಾಕಕ್ಕೆ ಬಂದಿದ್ನಲ್ಲ, ಆ ಬ್ರದರ್ ಅಲ್ಲ, ಇದು ರಿಯಲ್ ಬ್ರದರ್ ಡಿ ಕೆ ಸುರೇಶ್ ಅವರು. ದೇಶವನ್ನು ಒಡೆಯುವಂತ ಮಾತಾಡಿದರು. ದೇಶ ಇಬ್ಬಾಗ ಆಗಬೇಕು, ನಮಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ದಕ್ಷಿಣ ಭಾಗದಲ್ಲಿ ಅಂತೇಳಿ. ನಾವು ದೇಶನೂ ಒಂದು ಕುಟುಂಬ ಇದ್ದಂಗೆ. ನೀವು ಯೋಚನೆ ಮಾಡಿ, ಮನೆಯಲ್ಲಿ ತಾಯಿ ಆದವಳು ಅನ್ನ ಬಡಿಸ್ಬೇಕಾದ್ರೆ ಎಲ್ಲರಿಗೂ ಅನ್ನ ಬಡಿಸ್ತಾರೆ ಅಂತ ಇಟ್ಕೊಳ್ಳಿ. ಯಾರು ಸಂಬಳ ತರ್ತಾರೆ ಅವ್ರಿಗೆ ಒಬ್ಬಟ್ಟು ಹಾಕ್ತಾರೆ. ಕಡಿಮೆ ಸಂಬಳ ತರೋನಿಗೆ ಅನ್ನ ರಸ ಹಾಕ್ತಾರ? ತಾಯಿನೇ ಒಂದೇ ಮಾಡಿದ್ದಾರೆ. ಡೆಲ್ಲಿಗೆ ಹೋಗಿ ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಸಿಎಂಗೆ ಬೊಟ್ಟು ಇಟ್ಕೊಂಡ್ರೆ ಅಲರ್ಜಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಮಸೀದಿಗೆ ಹೋದಾಗ ಟೋಪಿ ಇರ್ಲಿಲ್ಲ, ಆಗ ಕೂಡ್ಲೆ ಟೋಪಿ ತಗೊಂಡ್ ಬಾ ಅಂತ ತರಿಸಿ ಹಾಕೊಂಡ್ರು. ಇವರ ಮೈ ಮೇಲೆ ಟಿಪ್ಪು ಬಂದಿದ್ದಾನೆ ಅಂತ ಟೀಕಿಸಿದ್ರು. ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಇವನ್ನ ಕಿತ್ತೊಗೆಯಲು 28ಕ್ಕೆ 28 ಸ್ಥಾನ ಗೆಲ್ಲಲೇಬೇಕು. ಒಬ್ಬ MLA ಗ್ಯಾರಂಟಿ ಕೊಡಲ್ಲ ಅಂತಾರೆ. ನೀವು ಹೇಳಿದ್ದು ಯಾವುದಕ್ಕೆ ಗ್ಯಾರಂಟಿ ಕೊಡ್ತೇವೆ ಅಂತ. MLA ಎಲೆಕ್ಷನ್ ಹೇಳಿದ್ರು, ಅದು ಮುಗೀತು ಅಂತ ಟೀಕಿಸಿದ್ರು. ಬಟ್ ಇಟ್ಕೊಂಡ್ರೆ ಆಗಲ್ಲ, ಅಲರ್ಜಿ. ಮೈಸೂರಲ್ಲಿ ಕುಸ್ತಿ ಪಂದ್ಯ ನಡೀತಾ ಇತ್ತು, ಅಲ್ಲಿ ಪೇಟ ಕಟ್ತಾರೆ, ಕೇಸರಿ ಪೇಟ ಹಾಕ್ಸ್ಕೊಂಡ್ಲೇ ಇಲ್ಲ. ಮೊನ್ನೆ ಯಾವುದೋ ಮಸೀದಿಗೆ ಹೋಗಿದ್ರು, ಅವ್ರಿನ್ನ ಟೋಪಿ ತಂದಿರಲಿಲ್ಲ. ಹೋಗಿ ಟೋಪಿ ತಗೊಂಬರೋ, ನಾನು ಹಾಕಬೇಕು ಅಂತಾರೆ ಸಿದ್ದರಾಮಯ್ಯನವರು. ಅವರು ಹೃದಯದಲ್ಲಿ ಪೂರ್ತಿ ಟಿಪ್ಪು ಸುಲ್ತಾನೇ ಇರೋದು. ಒಂಥರ ದೆವ್ವ ಬಂದಂಗೆ ಅವ್ರ ಮೈ ಮೇಲೆ ಟಿಪ್ಪು ಸುಲ್ತಾನ್ ದೆವ್ವ ಬಂದ್ಬಿಟ್ಟಿದೆ ಅವ್ರ ಮೈ ಮೇಲೆ. ಪೂರ್ತಿ ಟಿಪ್ಪು 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 ಅಂತ.
ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು ಎಂಬ ಟಾರ್ಗೆಟ್ ಅನ್ನ ಅಧ್ಯಕ್ಷರು ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ವತಿಯಿಂದ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ಬಿಜೆಪಿ ಏನು ಅಂತ ಕಾಂಗ್ರೆಸ್ ನಾಯಕರಿಗೆ ತೋರಿಸ್ತೀವಿ. ಕಳೆದ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಚುನಾವಣೆಯಲ್ಲಿ 3.5 ಲಕ್ಷ ಮತಗಳಿಂದ ಗೆಲುವು ಸಾಧಿಸಿದ್ದೇವೆ. ಈ ಬಾರಿಯ ಚುನಾವಣೆಯಲ್ಲಿ 5 ಲಕ್ಷ ಮತಗಳ ಅಂತರದಿಂದ ಗೆಲ್ತೀವಿ ಅಂತೇಳಿ ತೇಜಸ್ವಿ ಸೂರ್ಯ ಹೇಳಿದ್ರು. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಅಧ್ಯಕ್ಷರನ್ನ ನಿಮಗೆ ಕೊಡುವಂತ ಭರವಸೆ ಅಂತಂದ್ರೆ, ಬೆಂಗಳೂರು ದಕ್ಷಿಣದಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು 3.5 ಲಕ್ಷ ಮತಗಳಿಂದ ಗೆದ್ದಿದ್ವಿ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣದಲ್ಲಿ 5 ಲಕ್ಷ ಮತಗಳಿಂದ ಗೆದ್ದು ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡುವಂತ ಕೆಲಸ ನಾವು ನಿಮ್ಮ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮಾಡ್ತೀವಿ. ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದನ್ನ ಖಂಡಿಸಿ ಫೆಬ್ರವರಿ 7ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ ಅಂತ ಹುಬ್ಬಳ್ಳಿ ಹೊರವಲಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಬರಗಾಲ ಬಂದ್ರೂ ಅನುದಾನ ಕೊಡ್ಲಿಲ್ಲ, ಒಬ್ಬ ಸಂಸದರು ಧ್ವನಿ ಎತ್ತಲಿಲ್ಲ. ನೀರಾವರಿಗೆ 5,200 ಕೋಟಿ ಅನುದಾನ ಘೋಷಣೆ ಮಾಡಿತ್ತು, ಆದ್ರೆ ₹1 ಬರಲಿಲ್ಲ. ನಾವು ಕಾಯ್ತಾ ಇದ್ದೇವೆ, ಈಗ ವಿಧಿ ಇಲ್ಲ, ನಾವು ಧ್ವನಿ ಎತ್ತಬೇಕು, ರಾಜ್ಯದ ಹಿತ ಕಾಪಾಡಬೇಕು ಅಷ್ಟೇ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. 7ನೇ ತಾರೀಕು ನಾವೆಲ್ಲ 6ನೇ ತಾರೀಕು ದೆಹಲಿ ಮುಟ್ತಾ ಇದ್ದೀವಿ. 7ನೇ ತಾರೀಕು ಬೆಳಗ್ಗೆ ಜಂತರ್ ಮಂತರ್ದಲ್ಲಿ ಆಲೆ ಪರ್ಮಿಷನ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಮಾಡಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಆಗ್ತಾರಂತ ಅನ್ಯಾಯ, ಇಂಥ ಬರಗಾಲ ಬಂದಾಗ ಒಂದು ಚೂರು ಅನುದಾನ ಕೊಡಲಿಲ್ಲ, ಒಬ್ಬರು ಎಂಪಿಗಳು ಧ್ವನಿ ಎತ್ತಲಿಲ್ಲ. ಆಮೇಲೆ ನೀರಾವರಿಗೆ ಅವರೇ ಬಜೆಟಲ್ಲಿ 5,200 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ. ₹1 ರಿಲೀಸ್ ಆಗಲಿಲ್ಲ. ಜೋಶಿ ಕೇಂದ್ರ ಸಚಿವರು, ಅವರು ಮನಸ್ಸು ಮಾಡಿದ್ರೆ ರಾಜ್ಯಕ್ಕೆ ಏನೆಲ್ಲ ಕೊಡಿಸಬಹುದಿತ್ತು ಗೊತ್ತಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನಮ್ಮ ಸರ್ಕಾರ ಬಿಡಿ, ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಕೂಡ ಏನು ಮಾಡಿದ್ರಿ ಹೇಳಿ? ಬರಗಾಲದ ಪರಿಹಾರ ನಾವು ಕೊಟ್ಟಿದ್ದೇವೆ, ಬೋರ್ವೆಲ್ ಕೊರೆಯೋದಕ್ಕೆ ಡಿಸಿಗಳಿಗೆ ಹೇಳಿದ್ದೇವೆ, ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದೀವಿ ಅಂತಂದ್ರು. ಹುಬ್ಬಳ್ಳಿ ಹೊರವಲಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಗತಿಸಲು 1 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಮಾಡಲಾಗಿತ್ತು. ಹೆದ್ದಾರಿಯಲ್ಲಿ ಪಟಾಕಿ ಸಿಡಿಸಿದ್ದಕ್ಕೆ ಡಿಕೆಶಿ ಫುಲ್ ಗರಂ ಆದ್ರು. ಕಾಂಗ್ರೆಸ್ ಕಾರ್ಯಕರ್ತರನ್ನ ತರಾಟೆಗೆ ತೆಗೆದುಕೊಂಡ್ರು. ಪಟಾಕಿ ಹೊಡೀರಿ ಅಂತ ನಿಮ್ಗೆ ಹೇಳಿದವರು ಯಾರು? ನಿಮ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅರಿವು ಇಲ್ವಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ನಾನಿರ್ಲಿ ಅಥವಾ ಸಿಎಂ ಬರ್ಲಿ, ಈ ರೀತಿ ರಸ್ತೆಯಲ್ಲಿ ಪಟಾಕಿ ಹಾರಿಸಬಾರದು ಅಂತ ಎಚ್ಚರಿಕೆಯನ್ನ ನೀಡಿದ್ರು. ದೇಶದಲ್ಲಿ 58,000 ಕೋಟಿಯ ಯೋಜನೆಯನ್ನ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಗ್ಯಾರಂಟಿ ಸಮಾವೇಶದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ರು. ಆಹಾರ ಭದ್ರತೆ ಕಾನೂನು ಜಾರಿಗೆ ತಂದಿದ್ದು ಯುಪಿಎ ಸರ್ಕಾರ. ಇದನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಬೇಕು. ಈ ಯೋಜನೆ ಮೇಲೆ ಮೋದಿ ಗ್ಯಾರಂಟಿ ಅಂತ ಬರೆಯಬಾರದು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಆಯ್ತು, ಆದ್ರೂ ಈವರೆಗೂ ಮಹಿಳಾ ಮೀಸಲಾತಿ ಬಗ್ಗೆ ಚಕಾರ ಎತ್ತಿಲ್ಲ. ಬುಲೆಟ್ ಟ್ರೈನ್ ಬಗ್ಗೆ ಭರವಸೆ ಕೊಟ್ಟರು, 10 ವರ್ಷ ಆಯ್ತು, ಇದುವರೆಗೂ ನಾವು ಯಾವುದೇ ಬುಲೆಟ್ ಟ್ರೈನ್ ನೋಡಿಲ್ಲ ಅಂತ ಟೀಕೆ ಮಾಡಿದ್ರು. ಇವತ್ತು ಕಳೆದ 8 ತಿಂಗಳಿನಿಂದ ನಮ್ಮ ಸರ್ಕಾರ ಬಂದ ನಂತರ ಮಾಧ್ಯಮದವರು ಪದೇ ಪದೇ ನಮ್ಮ ಮೇಲೆ ಗುರಿ ಹಾರಿ ನಮ್ಮನ್ನು ಬಹಳಷ್ಟು ಪ್ರಶ್ನೆಗಳು ಬಿಜೆಪಿಯವರು ತಮ್ಮ ಮುಖಾಂತರ ಕೇಳಿಸ್ತಾನೆ ಇದ್ದಾರೆ. ಸರ್ಕಾರ ಬಂದು 8 ತಿಂಗಳಾಗಿದೆ, ಗ್ಯಾರಂಟಿಗಳಿಗೆ ರೊಕ್ಕ ಇಲ್ಲ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಬಿಜೆಪಿಯವರು ಇವತ್ತು ಇಲ್ಲಿ 20,000ಕ್ಕೂ ಹೆಚ್ಚು ನಮ್ಮ ಅಕ್ಕ ತಂಗಿಯಂದರು ತಾಯಂದರು ಇಲ್ಲಿ ಬಂದು ನಮ್ಮ ಸರ್ಕಾರದ ಸಾಧನೆಯನ್ನು ತೋರಿಸಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹುಬ್ಬಳ್ಳಿಯಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ವಿವಿಧ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು. ಧಾರವಾಡ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಗ್ಯಾರಂಟಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು.